ಓರಲ್ ಕ್ಯಾನ್ಸರ್ಲಿ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಈ ಕಾರಣವಾಗಬಹುದಾದ ಅಂಶಗಳು ಯಾವುದು? ಈಗ ನಾವು ಓರಲ್ ಕ್ಯಾನ್ಸರ್ ಮತ್ತು ಈ ಥ್ರೋಟ್ ಕ್ಯಾನ್ಸರಲ್ಲಿ ನಾವು ನೋಡಿದಾಗ ರಿಸ್ಕ್ ಫ್ಯಾಕ್ಟರ್ ಅಂದರೆ ಅಂಥ ಅಭ್ಯಾಸಗಳು ಅಥವಾ ಅಂಥದ್ದು ರಿಸ್ಕ್ ಇದ್ದರೆ ಅವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂಥೇಳಿ ಅರ್ಥ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಾಗ. ಈಗ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಆ್ಯಂಡ್ ಥ್ರೋಟ್ ಕ್ಯಾನ್ಸರಲ್ಲಿ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂದರೆ ಟೊಬ್ಯಾಕೊ, ಓರಲ್ ಟೊಬ್ಯಾಕೊ ಆರ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೊ, ಎಲ್ಲ ತಂಬಾಕು ಪದಾರ್ಥಗಳು ಈಸ್ ಒನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೆಕೆಂಡ್, ಹೆವಿ ಆಲ್ಕೋಹಾಲಿಸಮ್ ಅಂದರೆ ಈ ತಂಬಾಕು ಸೇವನೆ ಅಲಾಂಗ್ ವಿತ್ ಹೆವಿ ಒಟ್ಟೊಟ್ಟಿಗೆ ಆ್ಯಂಡ್ ಹೆವಿ ಆಲ್ಕೋಹಾಲಿಸಮ್. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಒಂದು ವೈರಸ್ ಇದೆ, HPV ವೈರಸ್ ಅಂತೇಳಿ. ಸೊ HPV ವೈರಸ್ಸಿಂದ ಈ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ. ಸೊ ಮತ್ತು ಇನ್ನೊಂದು ಈಗ ನಾವಂದರೆ ಈಗ ನಮ್ಮ ದೇಶದಲ್ಲಿ ಈಗ ಟೊಬ್ಯಾಕೊ ಅಂದರೆ ತಂಬಾಕು ಸೇವನೆ ಮತ್ತು ಈ ಹೆವಿ ಆಲ್ಕೋಹಾಲಿಸಮಿಂದ ರಿಸ್ಕ್ ಜಾಸ್ತಿ ಇದೆ. ಆದರೆ ಪಾಶ್ಚಾತ್ಯ ದೇಶದಲ್ಲಿ HPV ವೈರಸ್ ಅದರಿಂದ ಬರುವಂಥದ್ದು ಸ್ವಲ್ಪ ರಿಸ್ಕ್ ಜಾಸ್ತಿ. ಮತ್ತು ಇನ್ನೊಂದು ದೊಡ್ಡ ಕಾರಣ ನಾವು ಈಗ ನೋಡ್ತಾ ಇರೋದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಶಾರ್ಪ್ ಟೂತ್ ಅಂತ ಹೇಳ್ತೇವೆ, ಹಲ್ಲು ಶಾರ್ಪ್ ಇರುವಂಥದ್ದು, ಹೌದು, ಮೊನಚಾದ ಹಲ್ಲು. ಸಪೋಸ್ ಈಗ ನಾಲಿಗೆ ತಾಕ್ತಾ ಉಂಟು ಅಥವಾ ಅಲ್ಲಿ ಬಕ್ಕಲ್ ಮ್ಯೂಕೋಸ್ ಅಂತ ಹೇಳ್ತೇವೆ, ಒಳಗಡೆಯಿಂದ ತಾಕ್ತಾ ಉಂಟು. ಸೊ ಅದು ತುಂಬ ವರ್ಷ ಅದನ್ನು ಇರಿಟೇಷನ್ ಮಾಡಿದರೆ ಅಲ್ಲಿ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ. ಸೊ ಈಗ ಅದು ಕೂಡ ನಾವು ತುಂಬ ನೋಡ್ತಾ ಇದ್ದೀವಿ. ಈಗ ಅವರಿಗೆ ಯಾವ ಅಭ್ಯಾಸ ಇರೋದಿಲ್ಲ, ಸ್ಮೋಕಿಂಗ್ ಇರೋದಿಲ್ಲ, ಹೆವಿ ಆಲ್ಕೋಹಾಲಿಸಮ್ ಇರೋದಿಲ್ಲ. ಸೊ ಆದರೆ ಅವರಿಗೆ ಈ ಶಾರ್ಪ್ ಟೂತಿದು ಸಮಸ್ಯೆ ಇರ್ತದೆ. ಸೊ ಅದನ್ನು ಆದಷ್ಟು ಬೇಗ ನೋಡ್ಬೇಕು. ನಾವೀಗ ಅರೌಂಡ್ 20% ಅಂಥ ಕೇಸ್ಗಳ ನೋಡ್ತಾ ಇದ್ದೀವಿ, ಯಾವ ಹವ್ಯಾಸಗಳಿಲ್ಲ, ಆದರೂ ಶಾರ್ಪ್ ಟೂತಿಂದ ಬರುವಂಥ ಕ್ಯಾನ್ಸರ್, ನಾಲಿಗೆ ಮತ್ತು ಇಲ್ಲಿ ಓರಲ್ ಕ್ಯಾವಿಟಿ ಅಂತ ಹೇಳ್ತೇವೆ. ಇಲ್ಲಿ ಥ್ರೋಟ್ ಕ್ಯಾನ್ಸರಿಗೆ ಆ ಸಮಸ್ಯೆ ಇಲ್ಲ. ಅಂದರೆ ಈ ಓರಲ್ ಮತ್ತು ಟಂಗ್ ಕ್ಯಾನ್ಸರ್, ನಾಲಿಗೆ ಕ್ಯಾನ್ಸರಲ್ಲಿ ಈ ಶಾರ್ಪ್ ಟೂತ್ ಈಸ್ ಆಲ್ಸೋ ಎ ಬಿಗ್ ಇಶ್ಯೂ. ಸೊ ಈ 4-5 ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ನಾವು. ಇದು MIO ಕಳಕಳಿ. ನಿಮ್ಮ ಸಹಾಯಕ್ಕೆ ಇದೀಗ MIO ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಮಾರ್ಗದರ್ಶನದ ಕ್ಯಾನ್ಸರ್ ಸಹಾಯವಾಣಿ 80506 3677 ಗೆ ಕರೆ ಮಾಡಿ.